ನೋಡಿ, ಕಳೆದ ಒಂದು ವಾರದಿಂದಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮೂಡ ಮತ್ತು ವಾಲ್ಮೀಕಿ ಹಗರಣ. ಸೊ ಎರಡೂ ಹಗರಣಗಳ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹೈಕಮಾಂಡ್ಗೆ ಒಂದು ರೀತಿಯಾಗಿ ತಲೆ ಬಿಸಿ ತಂದುಬಿಟ್ಟಿದೆ ಈ ವಿಚಾರ. ಸೊ ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟವನ್ನ ಮಾಡ್ತಾ ಇದೆ ಇದರ ಬಗ್ಗೆ. ಸೊ ಅವರ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಕಾಂಗ್ರೆಸ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಪಾದಯಾತ್ರೆ, ಮತ್ತೊಂದು ಕಡೆ ಅಹೋರಾತ್ರಿ ಧರಣಿ. ಇದರ ಬೆನ್ನಲ್ಲೇ ಕೈ ಹೈಕಮಾಂಡ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಸೊ ಮೊದಲಿಗೆ ಆರೋಪ ಕೇಳಿ ಬಂದ ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಫೀಲ್ಡ್ಗಿಳಿತು. ಹಾಗಾದ್ರೆ ಅವರ ಪ್ಲಾನ್ ಏನು? ಹಗರಣದ ಕುರಿತ ಎಕ್ಸ್ಕ್ಲೂಸಿವ್ ನ್ಯೂಸ್ ಮತ್ತೊಂದು ಕಡೆ ವಿಸ್ತಾರ ನ್ಯೂಸ್ನಲ್ಲಿ. ಹೈಕಮಾಂಡ್ಗೆ ಈ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಒಂದಾದ ಮೇಲೆ ಒಂದರಂತೆ ಹಗರಣಗಳ ಸುಳಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸಿಲುಕಿಕೊಳ್ತಾ ಇದೆ. ಇದರಿಂದಾಗಿ ಕೈ ಹೈಕಮಾಂಡ್ ಅಲರ್ಟ್ ಆಗಿದೆ. ಈಗ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಹೆಣಿಯೋದಕ್ಕೆ, ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸೊ ಒಂದು ಕಡೆ ಬಿಜೆಪಿ ಜೆಡಿಎಸ್ ಸೊ ಈ ಹಗರಣದ ಕುರಿತು ಪಾದಯಾತ್ರೆ ಮಾಡೋದಕ್ಕೂ ಮುಂದಾಗಿದೆ. ಮತ್ತೊಂದು ಕಡೆ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡೋದಕ್ಕೂ ಮುಂದಾಗಿದ್ದನ್ನು ನಾವು ಗಮನಿಸಿದ್ವಿ. ಸೊ ಈಗ ಒಂದು ಕಡೆ ಬಿಜೆಪಿ ಹೋರಾಟದ ಬೆನ್ನಲ್ಲೇ ಕೈ ಹೈಕಮಾಂಡ್ ಇದೀಗ ಅಖಾಡಕ್ಕಿಳಿತಾ ಇದೆ. ಬಿಜೆಪಿ ಇಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂತಂತೂ, ಅಹೋರಾತ್ರಿ ಧರಣಿ ಮಾಡ್ತು, ಇವರ ಹೋರಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಉತ್ತರ ಕೊಡಬೇಕಲ್ಲ, ಅಖಾಡಕ್ಕೆ ಇದೀಗ ಕೈ ಹೈಕಮಾಂಡ್ ಇಳಿತಾ ಇದೆ. ವಿರೋಧ ಪಕ್ಷಗಳಿಗೆ ಚೆಕ್ಮೇಟ್ ಕೊಡೋದಕ್ಕೆ ತಂತ್ರಗಾರಿಕೆ ರೂಪಿಸಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯಿಂದ ರಣತಂತ್ರ ರೂಪಿಸಲಾಗ್ತಾ ಇದೆ. ಅವರ ಈ ಆರೋಪಗಳಿಗೆ ಸೂಕ್ತ ಕೌಂಟರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗ್ತಾ ಇದೆ. ಎಲ್ಲರೂ ನೀವು ದೆಹಲಿಗೆ ಬನ್ನಿ ಅಂತ ಬುಲಾವ್ ಕೊಡಲಾಗಿದೆ ನಾಯಕರುಗಳಿಗೆ. ಕೆಲ ನಾಯಕರುಗಳಿಗೆ ದೆಹಲಿಗೆ ಬನ್ನಿ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್ ಕೊಟ್ಟಿದ್ದಾರೆ. ಇವರ ಆರೋಪ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕೇಳಿಸ್ಕೊಂಡು ಕೂರೋದಕ್ಕಾಗಲ್ಲ, ಇದಕ್ಕೆ ನಾವು ಉತ್ತರ ಕೊಡಲೇಬೇಕು. ಹೇಗೆ ಉತ್ತರ ಕೊಡೋದು? ತಂತ್ರಗಾರಿಕೆ ರೂಪಿಸೋಣ ಬನ್ನಿ ಅಂಥೇಳಿ ಕೆಲ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ, ದೆಹಲಿಗೆ ಬನ್ನಿ ಅಂಥೇಳಿ. ಇನ್ನು ಹೈಕಮಾಂಡ್ಗೆ ನಿಷ್ಠಾವಂತರಾಗಿರುವ ಸಚಿವರಿಗೆ ಮಾತ್ರ ಬುಲಾವ್ ಕೊಡಲಾಗಿದೆಯಂತೆ. ಯಾರ್ಯಾರು ನಿಷ್ಠಾವಂತರು? ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡರಿಗೆ ಹೈಕಮಾಂಡ್ ಆಹ್ವಾನಿಸಿದೆಯಂತೆ. ಸೋಮವಾರ ಈ ಇಬ್ಬರೂ ನಾಯಕರು ದೆಹಲಿಗೆ ಹೋಗ್ತಾರೆ. ರಾಜ್ಯ ನಾಯಕರುಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಅದಾದ ಮೇಲೆ ಅಧಿಕೃತ ಘೋಷಣೆಯನ್ನ ಮಾಡ್ತಾರೆ. ಈ ಸಂಬಂಧ ಕಾಂಗ್ರೆಸ್ ಯಾವ ರೀತಿ ಉತ್ತರ ಕೊಡುತ್ತೆ, ಏನೇನು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಡೆಯ ಬಗ್ಗೆ ಖರ್ಗೆ ಚರ್ಚೆಯನ್ನ ಮಾಡಿ ಆಮೇಲೆ ಘೋಷಣೆಯನ್ನ ಮಾಡಲಿಕ್ಕಿದ್ದಾರೆ. ಅದರಲ್ಲೂ ಈಗಾಗಲೇ ಹೇಳಿದ್ನಲ್ಲ, ಕೆಲ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಮಾತ್ರ ಬುಲಾವ್ ಕೊಡಲಾಗಿದೆ ಅಂಥೇಳಿ. ಅಂದರೆ ನಿಷ್ಠಾವಂತರಾಗಿರುವ ಕೆಲ ಸಚಿವರಿಗೆ ಮಾತ್ರ. ಅದರಲ್ಲಿ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಒಬ್ಬರು ದಿನೇಶ್ ಗುಂಡೂರಾವ್, ಮತ್ತೊಬ್ಬರು ಕೃಷ್ಣ ಬೈರೇಗೌಡರು. ಅವರಿಬ್ಬರನ್ನು ಕರೆಸಿ ಆಮೇಲೆ ಡಿಸ್ಕಸ್ ಮಾಡಿ ಘೋಷಣೆಯನ್ನು ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ. ಮಾರುತಿ, ಒಂದು ಕಡೆ ಬಿಜೆಪಿ ಇದೇ ವಿಚಾರವನ್ನು ಅಸ್ತ್ರವಾಗಿಸಿಕೊಂಡು ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡ ಹಗರಣ, ಎರಡೂ ಹಗರಣವನ್ನು ಮುಂದಿಟ್ಕೊಂಡು ಪಾದಯಾತ್ರೆ ಮಾಡೋದಕ್ಕೂ ಮುಂದಾಗ್ತಾ ಇದೆ. ಅಹೋರಾತ್ರಿ ಧರಣಿಯನ್ನು ಮಾಡ್ತು. ಇದಕ್ಕೆ ತಕ್ಕ ಉತ್ತರ ಕೊಡಬೇಕಲ್ಲ. ಸೊ ಹಾಗಾಗಿ ಹೈಕಮಾಂಡ್ ಏನೇನೆಲ್ಲ ಚರ್ಚೆ ಮಾಡೋಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಕೆಲ ನಾಯಕರಿಗಷ್ಟೇ ಮಾತ್ರ ಬುಲಾವ್ ಕೊಟ್ಟಿರೋದಂತೆ, ನಿಷ್ಠಾವಂತ ನಾಯಕರುಗಳು ಮಾತ್ರ ಬುಲಾವ್ ಕೊಟ್ಟಿರೋದಂತೆ. ಯಾಕೆ? ಏನೇನು ಸ್ಟ್ರಾಟಜಿ ಇರ್ಬೋದು ಅವ್ರದ್ದು? ಶರತ್, ವಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು ಸರ್ಕಾರದ ವಿರುದ್ಧ ಕೇಳಿಬಂದಿರುವಂತಹ ಸರಣಿ ಆರೋಪಗಳನ್ನು ಪ್ರಮುಖ ಅಸ್ತ್ರಗಳನ್ನಾಗಿ ಅಧಿವೇಶನದಲ್ಲಿ ಬಳಸ್ಕೊಂಡಿದ್ವು. ಅದಾದ ಬಳಿಕ ಅಧಿವೇಶನದಲ್ಲೂ ಸರ್ಕಾರದಿಂದ ಸಮರ್ಪಕವಾದಂಥ ಒಂದು ಉತ್ತರ ಸಿಕ್ಕಿಲ್ಲ, ಹೀಗಾಗಿ ನಾವು ಅದನ್ನು ಸದನದ ಹೊರಗಡೆನೂ ಕೂಡ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ರವಾನೆ ಮಾಡಿರುವಂಥದ್ದು. ನಿನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮುಂದೂಡೋದಕ್ಕೂ ಮೊದಲೇ ಈ ವಿಚಾರವನ್ನು ಒಂದು ಕಡೆ ಆರ್ ಅಶೋಕ್, ಮತ್ತೊಂದು ಕಡೆ ಸಿ ಟಿ ರವಿ ಸೇರಿದಂತೆ ಹಲವು ನಾಯಕರುಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬೆಂಗಳೂರಿಂದ ಹಿಡಿದು ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ಮಾಡಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತೀವಿ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಹೀಗಾಗಿ ಈ ಎರಡೂ ಪ್ರಕರಣಗಳಲ್ಲೂ ಒಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರ ಪ್ರಕರಣ, ಮತ್ತೊಂದು ಕಡೆ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಪಡೆದಿರುವಂತಹ ನಿವೇಶನಗಳು, ಈ ಎರಡೂ ಪ್ರಕರಣಗಳನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವುದರಿಂದ ಜೊತೆಗೆ
ಬಿಜೆಪಿಯ ಸಂಸದರು ದೆಹಲಿ ಮಟ್ಟದಲ್ಲಿ ಈ ವಿಚಾರವನ್ನು ಸದ್ದು ಮಾಡ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪಾತ್ರವೂ ಕೂಡ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಚೆಕ್ಮೇಟ್ ಕೊಡಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಆಗ್ತಿರುವಂಥ ಒಂದು ರಾಜಕೀಯ ಬೆಳವಣಿಗೆಗಳೇನು, ಏನೆಲ್ಲ ವಿಚಾರಗಳು ಹೆಚ್ಚು ಚರ್ಚೆ ಆಗ್ತಾ ಇದ್ದಾವೆ, ಈ ಪ್ರಕರಣದಲ್ಲಿ ಎಷ್ಟು ಸತ್ಯಾಂಶ ಇದೆ, ಎಷ್ಟು ಅಸತ್ಯ ಇದೆ, ಬಿಜೆಪಿ ಕೇವಲ ಇದು ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಂಡಿದ್ಯಾ, ಇಲ್ಲವೇ ನಿಜವಾಗ್ಲೂ ಕೂಡ ಎರಡೂ ಪ್ರಕರಣಗಳಲ್ಲೂ ಕೂಡ ಅವ್ಯವಹಾರಗಳು ಆಗಿರುವಂಥದ್ದು ನಿಜವಾ ಅನ್ನುವಂಥ ಒಂದು ವಿಚಾರವನ್ನ ಪಡೆಯುವ ಸಲುವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ಗೆ ನಿಷ್ಠಾವಂತರಾಗಿರುವಂತಹ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಸಚಿವರುಗಳಿಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಲಾವ್ ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಮತ್ತೆ ನಾಡಿದ್ದು 2 ದಿನಗಳ ಕಾಲ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದರೆ ಬಹುತೇಕ ಈಗಾಗಲೇ ನಿನ್ನೆ ಕಾಂಗ್ರೆಸ್ ಪಟಾಲಂನಲ್ಲಿ ಹೆಚ್ಚು ಚರ್ಚೆ ಆಗ್ತಿತ್ತು. ಒಂದು ವೇಳೆ ಬಿಜೆಪಿ ನಾಯಕರು ಅಧಿಕೃತವಾಗಿ ಪಾದಯಾತ್ರೆ ಮಾಡಿದ್ದೇ ಆದರೆ ನಾವು ಕೂಡ ಮೈಸೂರಿಂದ ಬೆಂಗಳೂರಿಗೂ ಕೂಡ ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಇದ್ದಿದ್ದರಿಂದ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ಮಾಡುವಂಥದ್ದು, ರೂಪುರೇಷೆಗಳನ್ನು ಸಿದ್ಧಪಡಿಸುವಂಥದ್ದೇ ಈ ಸಭೆಯ ಮಹತ್ವದ ಒಂದು ವಿಚಾರ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಶರತ್, ಥ್ಯಾಂಕ್ ಯು ಮಾರುತಿ. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.